ಅಂತರಪಟ ಅಂತರಪಟ. ಇಲ್ಲ, ಮದುವೆ ನಿಂತು ಹೋಗಿ ಸಾಲ ಎಲ್ಲ ನನ್ನ ತಲೆ ಮೇಲೆ ಬಂದಿರೋ ವಿಷಯ ಮಾತ್ರ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಸಿರಿ, ಒಂದು ಲೋಟ ನೀರು ತಂದು ಕೊಡೆ ಪ್ಲೀಸ್. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಎಂತ ದರಿದ್ರದೋಳೆ ನೀನು. ಮದುವೆ ಮಾಡ್ಸಕ್ಕಂತ ಹೋಗಿ ಮದುವೆನೇ ನಿಲ್ಸ್ಬಿಟ್ಟಲ್ಲ. ಈ ಚಂದಕ್ಕ ಲಕ್ಷ ಲಕ್ಷ ಸಾಲ ತಗೊಂಡಿದ್ದು ಇದನ್ನ ಯಾರ ತಲೆ ಕಟ್ಟಬೇಕು ಅಂತ ಇದೀಯಾ? ಓಹೋ, ಇದನ್ನಲ್ಲ ನಿಮ್ಮಪ್ಪ ಶಿವಶಂಕರ್ ಏನು ಇತ್ತಲೇ ದುಡ್ಡಿನ ಗಿಡ ನೆಟ್ಬಿಟ್ಟು ಹೋಗಿದಾನ? ಸರ್ ಪ್ಲೀಸ್ ಕೂಗಾಡ್ಬಿಡಿ, ಅಮ್ಮಗೆ ವಿಷಯ ಗೊತ್ತಾಗಬಾರ್ದು. ಅಯ್ಯೋ ನಿನ್ನ, ಈ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ನಿಮ್ಮ ಅಮ್ಮಂಗೆ ಗೊತ್ತಾಗಬಾರ್ದಂತೆ. ಅಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಕಂಪ್ನಿ ಕಟ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಕೊಚ್ಕೊಂಡಿದ್ದೆ ಬಂತಲ್ಲೇ. ಇವತ್ತೆಲ್ಲ ಕಳ್ಕೊಂಡು ಮನೆಗೆ ಬಂದಿದ್ಯಾ? ಮಹೇಶ್ ಸರ್, ಈಗೇನು ಮಾತಾಡ್ಬೇಡಿ ಪ್ಲೀಸ್. ನನಗ್ ಮಾತಾಡ್ಬೇಡ ಅಂತ ಹೇಳಕ್ ನೀನ್ ಯಾವಳೆ? ಏನೋ ದೊಡ್ಡದಾಗ ಉದ್ಧಾರ ಮಾಡ್ತಿ ಅಂತ ಕನಸ್ಕೊಂಡಿದ್ದೆ, ಅದಕ್ಕೆ ಮುಚ್ಕೊಂಡು ಸುಮ್ನೆ ಇದ್ದೆ. ಈಗ ಮಾತಾಡದೆ ಸುಮ್ನೆ ಇರಕ್ಕಾಗಲ್ಲ. ಏನ್ ಮುಖ ನೋಡ್ತಾ ಇದೀಯಾ? ಲಕ್ಷಗಟ್ಲೆ ಸಾಲ ಮಾಡಿರೋಳು ನೀನ್ ಈ ಮನೇಲಿದ್ರೆ ನಾಳೆ ದಿನ ನಾನ್ ಎಲ್ರಿಗೂ ಉತ್ತರ ಕೊಡ್ಬೇಕಾಗುತ್ತೆ. ನನಗಿರೋ ತಲೆನೋವೇ ಸಾಕು, ಹೋಗಿಲ್ಲಿಂದ. ಸರ್ ತೊಲಗು ಸಾಕಿಲ್ಲಿಂದ. ಯಾಕ್ರಿ ಅವಳನ್ನ ಆ ಥರ ಹೇಳ್ಕೊಂಡು ಹೋಗ್ತಿದ್ದೀರಾ? ಬಿಡ್ರಿ. ಮಹೇಶ, ಏನು ಮಾಡ್ತಿದೀಯಾ? ಬಿಡು ಅವಳನ್ನ. ಈ ನಿನ್ನ ಮಗಳು ನಮ್ಮನ್ನೆಲ್ಲ ಮುಳುಗ್ಸೇ ಬಿಟ್ಲು. ಏನ್ ಮಾತಾಡ್ತಿದ್ದೀರಾ? ಅಂಥದ್ದು ಏನಾಯ್ತು? ಹೇಳೇ ನನ್ನ ಹೆಂಡತಿ ಮಗಳೇ, ನೀನೇನ್ ದೊಡ್ಡ ಗನಂದರೆ ಕೆಲಸ ಮಾಡಿದೆ ಅಂತ ಹೇಳು ನಿಮ್ಮ ಅಮ್ಮಂಗೆ. ಆರಾಧನಾ, ಏನೇ ಆಯ್ತು? ಏನು ಇಲ್ಲಮ್ಮ, ನೀನು ಒಳಗಡೆ ಹೋಗು ಪ್ಲೀಸ್. ಇಲ್ಲ, ಈ ತರ ರಂಪ ಆಗ್ತಿದ್ರೆ ನಾನು ಯಾಕೆ ಒಳಗಡೆ ಹೋಗ್ಬೇಕು? ಏನಾಗಿದೆ ಅದನ್ನ ಹೇಳು. ಮಾತಾಡೆ ಆರಾಧನಾ, ಮಾತಾಡು. ಅದೇನಾಯ್ತು ಅಂತ ಹೇಳಮ್ಮ. ಇವಳೇನ್ ಹೇಳ್ತಾಳೆ? ಏನೋ ದೊಡ್ಡದಾಗ ಕಡ್ದು ಕಟ್ಟೆ ಆಗ್ತಾಳೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರೆ ನಮ್ಮನ್ನೆಲ್ಲ ಒಂದೇ ಸಲಕ್ಕೆ ಪಾತಾಳಕ್ಕೆ ಹಾಕೊಂಡು ಟೂಲ್ದೇ ಬಿಟ್ಲು. ಇವಳನ್ನ ಮಂಜುಳಾ ಬಾಯ್ಲಿ. ಇಲ್ಲಿ ನೋಡ್ಲಿ, ಈ ಶೂಗಳೆಲ್ಲ ತೊಳೆಯಕ್ ಹಾಕ್ಬೇಕು, ಸೈಕಲ್ ಒರೆಸ್ಬೇಕು, ಟೇಬಲ್ ಮೇಲಿರೋ ಧೂಳೆಲ್ಲ ಕ್ಲೀನ್ ಮಾಡ್ಬೇಕು, ಮತ್ತೆ ಈ ಬೆಡ್ ಶೀಟು ಪಿಲ್ಲೋ ಕವರು ಇದೆಲ್ಲ ಒಗ್ಯಕ್ ಹಾಕ್ಬೇಕಮ್ಮ. ಅಲ್ಲ ಮೊರೆ, ಎಲ್ಲ ನೀಟಾಗೆ ಇದೆಯಲ್ಲ, ಮತ್ತೆ ನೀಟ್ ಮಾಡೋದು? ಎಷ್ಟೇ ನೀಟ್ ಮಾಡಿದ್ರು ಚಿಕ್ಕ ಯಜಮಾನ್ರು ಬಂದ್ಮೇಲೆ ಸಂತೆ ಮಾರ್ಕೆಟ್ ಆಗುತ್ತೆ. ಏಯ್, ನನ್ ಮಗನ್ ಬಗ್ಗೆ ಯಾಕೆ ಹಂಗಂತ್ಯ? ನೀನು ಗೊತ್ತಾ, ನನ್ ಮಗ ಈಗ ಬದ್ಲಾಗಿದ್ದಾನೆ. ಅವ್ನು ಹಳೆ ಸುಶಾಂತ್ ಅಲ್ಲ ಕಣೆ. ಅವ್ನು ಎಷ್ಟು ಶಿಸ್ತು ಕಲ್ತಿದ್ದಾನೆ ಗೊತ್ತಾ? ಮಂಜುಳಾ, ನಾನು ಸುಶಾಂತದ ಹಳೆ ಬಟ್ಟೆನೆಲ್ಲ ಆಶ್ರಮಕ್ಕೆ ಕೊಟ್ಬಿಡ್ತೀನಿ. ಅದಕ್ಕೆ ಅದನ್ನೆಲ್ಲ ತೊಳೆದು ಇಸ್ತ್ರಿ ಮಾಡಿ ನೀಟಾಗಿಡ್ಬೇಕು. ಓ, ಆಮೇಲೆ ನಾನ್ ನಾಳೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಕಣೆ. ನೀನು ಮನೆ ಕೆಲ್ಸಕ್ಕೆ ಬೆಳಗ್ಗೆ ಬೇಗ ಬರ್ಬೇಕು. ಸುಶಾಂತನ್ ಬಟ್ಟೆ ಶಾಪಿಂಗ್ ಕಡೆ ನನಗೆ ತುಂಬಾ ಟೈಮ್ ಹಿಡಿಯುತ್ತೆ. ಸರಿ ಅಮ್ಮವ್ರೆ. ಮಂಜುಳಾ, ಆ ಕಬಾರ್ಡಲ್ಲಿರೋ ಬುಕ್ಸ್ನೆಲ್ಲ ನೀಟಾಗಿ ಜೋಡಿಸಿಡ್ಬೇಕು, ಅರ್ಥ ಆಯ್ತಾ? ಮೊನ್ನೆ ತಾನೆ ಜೋಡ್ಸಿಟ್ವಲ್ಲ. ಇನ್ನೊಂದ್ಸರಿ ಧೂಳ್ ಬರಲ್ವಾ? ಆ ಧೂಳ್ ಕ್ಲೀನ್ ಮಾಡ್ಬಿಟ್ಟು ಇಡು. ಧೂಳಿದ್ರೆ ನನ್ ಮಗನಿಗೆ ನೆಗಡಿ ಆಗುತ್ತೆ ಕಣೆ. ಸುಶಾಂತ್ ರೂಮ್ ಫ್ರೆಶ್ ಆಗಿರ್ಬೇಕು. ಅಮ್ಮವ್ರೆ, ನಾನೊಂದು ಪ್ರಶ್ನೆ ಕೇಳಲಾ? ಅಮ್ಮ ತಾಯಿ, ನೀನೇನು ಕೇಳ್ಬೇಡ, ನಾನು ಬರೀ ಹೇಳ್ದಷ್ಟು ಮಾಡು. ಸರಿ ಸರಿ. ಈ ಕಾರ್ಪೆಟ್ ನೋಡಿ ಎಷ್ಟು ಕೊಳೆ ಇದೆ, ಇದು ತೆಗಿ ಬಾಯ್ಲಿ. ಸರಿ ಅಮ್ಮವ್ರೆ. ಮತ್ತೆ ಇದು ಗುಡ್ಸಿದ್ರೆಲ್ಲ ಹೋಗೋದಿಲ್ಲ. ವ್ಯಾಕ್ಯೂಮ್ ಕ್ಲೀನರ್ ಇದೆ ನೋಡು, ಅದ್ರಲ್ಲೇ ಇದ್ದ ಕ್ಲೀನ್ ಮಾಡ್ಬೇಕು. ಆಯ್ತು ಅಮ್ಮವ್ರೆ, ಮಾಡ್ತೀನಿ. ಸರಿ ಬೇಗ. ಆಮೇಲೆ ಅಲ್ಲಿ ಧೂಳ್ ಹೊಡೆಯೋ ಬಟ್ಟೆ ಅಲ್ಲಿ ಹಿತ್ಲಲ್ಲಿ ಹಾಕಿದೀನಿ, ಅದ್ ಎತ್ಕೊಂಡ್ ಬಂದ್ಬಿಟ್ಟು ಇಲ್ಲೆಲ್ಲ ಧೂಳ್ ಹೊಡೆದು ಕ್ಲೀನ್ ಮಾಡ್ಬೇಕು. ಸರಿ ಅಮ್ಮವ್ರೆ. ಆಮೇಲೆ ಬಾ, ಇದು ಬೆಡ್ಶೀಟ್ ಎಲ್ಲ ತೆಗಿಬೇಕು. ಅಕ್ಕ, ಏನಿದು? ಸುಶಾಂತ್ ರೂಮ್ ಕ್ಲೀನ್ ಮಾಡಿಸ್ತಿದ್ದೀರಾ? ಕಾಂಚನ, ಮನೆ ಮಗ ಮನೆ ವಾಪಸ್ ಬರ್ತಾ ಇದ್ದಾನೆ, ಇದು ಕ್ಲೀನಿಂಗ್ ಆಗ್ಲೇಬೇಕಲ್ವಾ?
ಅವನ ರೂಮ್ನ ದಿನ ಕ್ಲೀನ್ ಮಾಡಿಸ್ತಾ ಇದ್ದೆ ಕಣೆ. ಆದ್ರೆ ಅವ್ನು ಬರ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಹುರುಪೆ ಬೇರೆ ಆಗೋಯ್ತು. ಎಷ್ಟು ಕ್ಲೀನ್ ಮಾಡಿಸಿದ್ರು ಕ್ಲೀನ್ ಆಗ್ತಾನೆ ಇಲ್ಲ ಅನಿಸ್ತಾ ಇದೆ ಕಣೆ. ನಿಜವಾಗ್ಲೂ ಸುಶಾಂತ್ ಬರ್ತಿದ್ದಾನ? ಎಂತ ಗುಡ್ ನ್ಯೂಸ್ ಹೇಳಿದ್ರಿ. ಹಾಗಿದ್ರೆ ಹಬ್ಬ ಹಬ್ಬ ಮಾಡ್ಬಿಡೋಣ. ಸುಶಾಂತ್ ಬಗ್ಗೆನೇ ಕೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ಈ ತರ ಬಂಪರ್ ಸುದ್ದಿನ. ನನ್ ಮಗಳು ಬರ್ತಿದ್ದಾಳೆ, ಇವನು ಬರ್ತಿದ್ದಾನೆ, ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ. ಏನಾಯ್ತಮ್ಮ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಸುಶಾಂತ್ ಬರ್ತಾನೆ ಅಂತ ರೂಮ್ ಕ್ಲೀನ್ ಮಾಡ್ತಾ ಇದ್ಯಾ? ಹೌದು. ಅಮ್ಮ, ಏನಮ್ಮೋ? ಸುಶಾಂತ್ ಬರೋದಿಲ್ಲ. ಬರ್ತಿಲ್ವಾ? ಯಾಕೆ? ಸುಮ್ಮನೆ ನಿನ್ನೆ ಪೂಜೆಗೆ ಹೋದಾಗ ಅವ್ನು ನನ್ನ ಹತ್ರನೇ ಹೇಳಿದ್ದಾನೆ ಮನೆಗೆ ಬರ್ತೀನಿ ಅಂತ. ಇಷ್ಟಕ್ಕೂ ಮದ್ವೆ ಆಗ್ತಿದೆ, ಅವನಿಗೆ ಅದ್ರ ದುಡ್ಡು ಸಿಗುತ್ತೆ, ಅವನ್ ಮನೆಗೆ ಬಂದೇ ಬರ್ತಾನಮ್ಮ. ಅಮ್ಮ, ಅವ್ನ್ ಕೆಲ್ಸ ಮಾಡ್ತಿದ್ದಿದ್ ಮದ್ವೆ ಮುರಿದು ಬಿದ್ದಿದ್ಯಂತೆ, ಇನ್ನು ಅವನಿಗೆ ದುಡ್ಡು ಎಲ್ಲಿ ಸಿಗುತ್ತೆ? ಕಣ್ಣೀರ್ ಹಾಕಮ್ಮ. ನೀನ್ ಎಷ್ಟೇ ಕಣ್ಣೀರ್ ಹಾಕಿದ್ರು ನಿನ್ ಮಗ ಬರೋದಿಲ್ಲ. ನಮ್ ಪ್ಲಾನ್ ಪ್ರಕಾರ ಈ ಮದ್ವೆ ನಿಲ್ಲತ್ತೆ, ಸುಶಾಂತ್ ಸೋತೋಗ್ತಾನೆ ಅನ್ಕೊಂಡೆ. ಆದ್ರೆ ನನ್ ಪ್ಲಾನ್ ಫ್ಲಾಪ್ ಆದ್ರೂ ನನ್ ಲಕ್ ಚೆನ್ನಾಗಿತ್ತು. ಅದ್ಯಾವ ಹುಡುಗಿಯಿಂದ ನಿನ್ ಮಗ ಉದ್ಧಾರ ಆಗ್ತಾನೆ ಅಂತ ನೀನ್ ಬೀಗ್ತಿದ್ಯೋ, ಅದೇ ಹುಡುಗಿ ನಿನ್ ಮಗನ್ನ ಮುಳುಗ್ಸಿದ್ದು. ಆರಾಧನ ಅವ್ರನ್ನ ಯಾಕೆ ತಳೆದ್ರಿ? ನೋಡಿ ಸರ್, ನಿಮ್ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ಏನೇ ಬಾರಿ ಮಾತಾಡ್ತಾ ಇದ್ದಾನೆ ನೀನು? ನನ್ನ ಹೆಂಡತಿ ಮಗಳು ಸಂಬಂಧದಲ್ಲಿ ನಿನಗೆ ಅಪ್ಪ ಆಗ್ಬೇಕು. ತಳ್ತೀನಿ, ಒಡಿತೀನಿ, ಬಡಿತೀನಿ, ಸಾಯಿಸ್ತೀನಿ. ಇದು ನಮ್ಮನೆ ವಿಚಾರ. ಅದನ್ನ ಕೇಳಕ್ ಇವನ್ ಯಾಕೆ ಬರ್ಬೇಕು? ಅಷ್ಟಕ್ಕೂ ಇವನ್ ಯಾರೇ ನಿಂಗೆ? ಮಹೇಶ್ ಸರ್, ಇವಾಗ ಈ ಮಾತೆಲ್ಲ ಯಾಕೆ? ರಾಜ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಕ್ಷಮಿಸಿ. ಕ್ಷಮಿಸ್ಬೇಕಾ? ಛತ್! ನೀವಿಬ್ರು ಸೇರ್ ಮಾಡಿರೋ ಕೆಲ್ಸಕ್ಕೆ ನಮ್ಮನ್ನು ಪೂರಾ ಮುಳುಗಿಸ್ಬಿಟ್ರಲ್ಲ. ಈಗೇನು ಇಬ್ರು ಸೇರ್ಕೊಂಡು ಭಿಕ್ಷೆ ಬಿಡಬೇಕು ಅಂತ ಇದ್ದೀರಾ? ನಿಮ್ಗೇನ್ರಿ ಕಷ್ಟ? ಹೌದು, ನಾವು ಮಾಡಿಸ್ತಿದ್ ಮದ್ವೆ ನಿಂತೋಯ್ತು. ಮದ್ವೆ ನಿಲ್ಸಿದ್ದು ಆರಾಧನ ಅವ್ರೆ. ಆದ್ರೆ ಈ ಮದ್ವೆಗೂ ನಿಮ್ಗೂ ಏನ್ ಸಂಬಂಧ? ಏಯ್, ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬೇಡ ನೀನು. ಸತ್ಯನೇ ಮಾತಾಡ್ತಾ ಇದೀನಿ. ಆರಾಧನ ಅವ್ರು ಒಂದ್ ಕೆಲ್ಸಕ್ಕೂ ನೀವಾಗ್ಲಿ ಇವ್ರಾಗ್ಲಿ ಒಂದ್ ಚಿಕ್ಕ ಸಹಾಯನೂ ಮಾಡ್ಲಿಲ್ಲ. ಇವ್ರು ನಡ್ಸ್ಬೇಕಾಗಿದ್ ಮದ್ವೆ ನಿಂತೋಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ, ನಿಮ್ಗೇನ್ ನಷ್ಟ? ಹೋಗ್ಲಿ ಬಿಡಿ, ಮದ್ವೆ ನಿಂತು ಹೋಯ್ತಾ? ಯಾಕಮ್ಮ ಆರಾಧನಾ? ಅಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ, ಅದೊಂದು ದೊಡ್ಡ ಕತೆ. ನಾನು ನಿಂಗೆ ಆಮೇಲೆ ಹೇಳ್ತೀನಿ. ಆಮೇಲೆ ಏನ್ ಹೇಳೋದು? ಈಗ್ಲೇ ಹೇಳು. ಮದುವೆ ಆದಾಗ ಅದೇ ನಿಂತಿಲ್ಲ, ನಾನೇ ನಿಲ್ಸಿದ್ದು ಅಂತ ಹೇಳು. ಆರಾಧನಾ, ಮದ್ವೆನ ನೀನ ನಿಲ್ಲಿಸ್ದೆ? ಏನೇ ಇದೆಲ್ಲ? ನಿನ್ನ ಮಗಳು ಏನು ಮಾತಾಡಲ್ಲ. ಯಾಕೆ ಹೇಳು? ತಪ್ಪೆಲ್ಲ ಇವಳ್ದೆ ಅಲ್ಲ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ವರದಕ್ಷಿಣೆ ಕೊಟ್ಟು ತಗೊಂಡ್ರೆ ಇವಳು ಗಂಟೆ ಏನು ಹೋಗಿರೋದು? ಸುಮ್ಮನೆ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ತೆಪ್ಪಗಿರ್ದಂಗೆ ಬೀಗರ್ ಮಧ್ಯೆ ಬೆಂಕಿ ಹಚ್ಚಿ ಮದುವೆ. ಸರ್, ವರದಕ್ಷಿಣೆ ಹೆಸರಲ್ಲಿ ಹೆಣ್ಣಿನ ಕಡೆಯವ್ರನ್ನ ಸುಲಿಗೆ ಮಾಡ್ತಿದ್ರು. ಆ ಅನ್ಯಾಯನ ತಡೆದಿದಾರಷ್ಟೇ. ಪೂರ್ತಿ ವಿಷಯ ಗೊತ್ತಿಲ್ಲದೆ ಬಾಯಿ ಬಂದಂಗೆ ಮಾತಾಡ್ಬಿಡಿ ನೀವು. ನೀನೇನೋ ಅವಳೇನೇ ಮಾಡಿದ್ರು ಅವಳ ಪರ ವಹಿಸ್ಕೊಂಡ್ ಬರೋದು? ಇದು ನಮ್ಮನೆ ವಿಷಯ. ಮಧ್ಯದಲ್ಲಿ ಬಾಯಿ ಹಾಕಿರೋ ಚೆನ್ನಾಗಿರಲ್ಲ. ಆರಾಧನ ಅವರು ನನ್ನ ಫ್ರೆಂಡು.
ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಚೆನ್ನಾಗಿರಲ್ಲ. ರಾಜ್ ಪ್ಲೀಸ್ ಸಾಕು. ನನಗೆ ಈಗೆಲ್ಲ ಅರ್ಥ ಆಗ್ತಿದೆ. ಈ ಮದುವೆ ನಡೆದಿದ್ರೆ ನಿಮಗೆ ದುಡ್ಡು ಬರ್ತಿತ್ತು. ಆ ದುಡ್ಡಲ್ಲಿ ನೀವು ಮಜಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಲ್ವಾ? ಆದ್ರೆ ಚಾನ್ಸ್ ಮಿಸ್ ಆಯ್ತಲ್ಲ, ಅದಕ್ಕೆ ಹೊಟ್ಟೆವ್ರಿ ನಿಮ್ಗೆ. ಅದಕ್ಕೆ ಈ ರಂಪಾಯಿ ಕೂಗಾಟ ಅಲ್ಲ. ರಾಜ್, ನಮ್ ಫ್ಯಾಮಿಲಿ ಮ್ಯಾಟರ್ಗೆ ತಲೆ ಹಾಕ್ಬಿಡಿ. ಎಲ್ಲಿದ್ಯಾ ನೀನು? ಎಲ್ಲಿ ಹಾಳಾಗಿ ಹೋಗಿದ್ಯಾ? ಇಲ್ಲಿರೋಕಿದ ದೊಡ್ಡ ಕೆಲಸ ಇನ್ನೇನಿದೆ ನಿನ್ಗೆ? ನೋಡು, ನೀನ್ ಏನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಈಗ್ಲೇ ನಿಮ್ಮ ಅಕ್ಕನ ಹತ್ರ ಮಾತಾಡಿ ಸುಶಾಂತ್ ಯಾವಾಗ ಬರ್ತಾನೆ ಅಂತ ತಿಳ್ಕೊಬೇಕು. ಅವನ್ ಬಂದಿಲ್ಲ ಅಂದ್ರೆ ನಮ್ಮ ಮಗಳು ದಿಶನ್ ಗತಿ ಏನಾಗತ್ತೆ ಅಂತ ಗೊತ್ತಾ ನಿನ್ಗೆ? ಸುಶಾಂತ್ ಜೊತೆ ಅವಳ ಮದ್ವೆ ನೋಡು, ಓದ್ ಮುಗಿಸ್ಕೊಂಡು ದಿಶಾ ವಾಪಸ್ ಬರ್ತಾ ಇದ್ದಾಳೆ. ಸುಶಾಂತ್ ಜೊತೆ ಅವಳ ಮದ್ವೆ ಮಾಡ್ತೀನಿ ಅಂತ ನಿಮ್ಮ ಅಕ್ಕ ಹೇಳಿರ್ಲಿಲ್ಲ? ಆ ಮಾತನ್ನ ಇವಾಗ ನಡ್ಸ್ಕೊಳ್ಳೋ ಟೈಮು. ಏನ ಬೇರೆ ಸಂಬಂಧ ನೋಡ್ತೀಯ? ನಿನ್ ಮುಖ ನೋಡ್ಕೊಂಡು ಯಾರು ಗಂಡ್ ಕೊಡ್ತಾರ ನನ್ನ ಮಗಳಿಗೆ? ಸುಶಾಂತ್ ಹೆಂಡತಿ ಯಾವತ್ತಿದ್ರು ನಮ್ ದಿಶಾನೆ. ಅದೇ ಇವಾಗ ನಿಜ ಆದ್ರೆ ನಮ್ಮ ಮಗಳ ಜೀವನ ಚೆನ್ನಾಗಿರಲ್ವಾ? ನೋಡು, ನೀನ್ ಅಲ್ಲೆಲ್ಲೋ ಕುತ್ಕೊಂಡು 100 ಪ್ರಶ್ನೆ ಕೇಳ್ಬೇಡ ನನ್ನ. ಮೊದ್ಲು ಮನೆಗ್ ಬಂದ್ ಸಾಯ್. ಇವನಂತೂ ಮಾತಾಡಲ್ಲ. ನಾನೇ ಹೋಗಿ ಅದಕ್ಕೆ ಹತ್ರ ಮಾತಾಡ್ಬಿಟ್ರೆ? ಮಾತಾಡಿ ಅಮ್ಮ, ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ನೀನು ಅಳ್ಬೇಡ. ಏನೇ ಸರಿ ಹೋಗುತ್ತೆ? ಮದುವೆ ನಿಂತೋಗಿದೆ. 50 ಲಕ್ಷ ಸಾಲ ನಿನ್ ತಲೆ ಮೇಲಿದೆ. ಅದನ್ನ ಹೇಗೆ ತೀರಿಸ್ತೀಯಾ? 50 ಲಕ್ಷನ? ಹೌದು. ಇವಳು ಮದುವೆ ನಿಲ್ಸಿದ ಕೋಪಕ್ಕೆ ಗಂಡಿನ ಕಡೆಯವ್ರು ದುಡ್ಡು ಕೊಡಲ್ಲ ಅಂದ್ರು. ಇವಳು ಕಂಪ್ನಿಯವರು ಇವಳು ಕೈಯೇ ಬಿಟ್ಬಿಟ್ರು. ಈಗ ಸಾಲ ಇವಳು ತಾನೇ ತೀರಿಸ್ಬೇಕು. ತೀರ್ಸೋಕೆ ಈಗ ಇವಳ ಕೈಲಿ ಕೆಲ್ಸಾನೂ ಇಲ್ಲ, ಇದ್ದ ಹೆಸರು ಹಾಳಾಗಿದೆ. ಹೇಗ್ ತೀರಿಸ್ತಾಳೆ? ಅಮ್ಮ ಅಮ್ಮ, ನಾನು ಹೇಗೋ ತೀರಿಸ್ತೀನಮ್ಮ, ನೀನ್ ಏನು ಯೋಚನೆ ಮಾಡ್ಬೇಡ. ಅಮ್ಮ 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 ಅಮ್ಮ, ಏನೈತೆ? ಅಮ್ಮ ಏನಾಯ್ತಮ್ಮ?